ಅವ್ರನ್ನ ಸ್ನೇಹಿತರು ಹೇಳಿದ್ರು 25 ವರ್ಷ ಅಂತ. ನಂದು 45 ವರ್ಷ ಆಗಿದೆ. ಅಲ್ಲ, ಸೀರಿಯಸ್ಲಿ ಈಗ ನನ್ನ ವಯಸ್ಸು 66, ಬಂದಾಗ 26 ವರ್ಷ ಇವ್ರ ಮನೆಗೆ ಬಂದಾಗ. 1977ನಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಮಿಡ್ ಏನೋ ಜಾಸ್ತಿ ಇದೆಯಾ ಅಂತ. ಐ ಥಿಂಕ್ ಮಿಡ್ ಮಾಡಿ 76 ಬೆಂಗಳೂರಿಗೆ ಬಂದಾಗ ಇಲ್ಲ. ನನಗೆ ಬೆಂಗಳೂರಲ್ಲಿ ವಾದ್ಯಗೋಷ್ಠಿಯಲ್ಲಿ ಹಾಡಿಗೆ ಅವಕಾಶ ಕೊಟ್ಟಂಥವ್ರು ಇವತ್ತು ಅನಿಲ್ ಮತ್ತು ಶಾಂತಮ್ಮ ಅವರು. ಮೊಟ್ಟ ಮೊದಲು ಆರ್ಕೆಸ್ಟ್ರಾ ಅಂತ ಬೆಂಗಳೂರಲ್ಲಿ ಹಾಡಿದ್ದು. ಆಮೇಲೆ ಆಗ ಬಂದಾಗ ನನಗೆ ಇರಲಿಕ್ಕೆ ನೆಲೆ ಕೂಡ ಇರಲಿಲ್ಲ. 1 ವಾರ ಇವ್ರ ಮನೇಲೇ ಇದ್ದೆ. ಜ್ಞಾಪಕ ಇದೆಯಮ್ಮ? ಐ ಸ್ಟೇಡ್ ಹಿಯರ್ ಓನ್ಲಿ. ಇವತ್ತು ನನ್ನ ಜೀವನ ಮಟ್ಟ ಎಲ್ಲಿಗೆ ಹೋಗಿದೆ? ಅಮೆರಿಕವರೆಗೂ ಹೋಗಿದೆ. ನಾನೊಬ್ಬ ಸಾಮಾನ್ಯ ಕಲಾವಿದನಾಗಿ ಐ ಆಮ್ ವೆಲ್ ಎಜುಕೇಟೆಡ್ ಮೈಸೆಲ್ಫ್. ನನ್ನ ಮಗನ್ನ ಅಮೆರಿಕದಲ್ಲಿ MS ಮಾಡೋರ್ಗೂ ಒಂದು ಸಾಧನೆಯನ್ನು ಮಾಡಿದ್ದೀನಿ, ಒಬ್ಬ ಸಾಮಾನ್ಯ ಕಲಾವಿದನಾಗಿ. ಇದಕ್ಕೆಲ್ಲ ಕಾರಣ ಕಲೆ ಮತ್ತು ನನಗೆ ಉತ್ತೇಜನ ಕೊಟ್ಟವರು ಗುರುರಾಜ್ ಇರ್ಬೋದು. ನಮ್ಮ ಗುರುರಾಜರು ಅಷ್ಟೇ ನಮಗೊಂದು ಮೆಂಟರ್. ಅವರು ನಮ್ಮ ಜೀವನದಲ್ಲಿ ರೋಲ್ ಮಾಡಲು ಗುರುಜಿ. ರಿಯಲಿ ವೆರಿ ಫ್ರ್ಯಾಂಕ್ಲಿ ವೆರಿ ಫ್ರ್ಯಾಂಕ್ಲಿ ಐಮ್ ಟೆಲಿಂಗ್ ಯು. ಇದು ಅನೇಕ ಜನರ ಒಂದು ಆಶೀರ್ವಾದ ನನ್ನ ಮೇಲೆ ಬಂತು. ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ 100 ವರ್ಷಗಳು ಚೆನ್ನಾಗಿ ಬಾಳಿ ಸರ್. ಖಂಡಿತ. ಓಕೆ, ಸ್ವಲ್ಪ ತೆರೆ ಮೇರೆ ಬೀಚ್ ಮೇ. ಎಸ್ ಇವರು ಓಪನ್ ಮಾಡ್ಕೊಡಿ. ಹಲೋ, ಮಾನಿಟರ್ ವಾಯ್ಸ್ ಮಾನಿಟರ್. ಹಲೋ ಚೆಕ್ ಮ್ಯೂಸಿಕ್. तेरे मेरे बीच में कैसा है बंधन अनजाना, कैसा है बंधन अनजाना। अरे नहीं जाना तूने नहीं जाना, अरे नहीं जाना तूने नहीं जाना। तेरे मेरे बीच में कैसा है बंधन अनजाना। जैसे कोई दीवाना, ऐसे जैसे कोई दीवाना। अरे नहीं जाना तूने नहीं जाना। तेरे मेरे बीच में कैसा है बंधन अनजाना।
सपनों में तेरा सपनों में तेरा आना जाना सपनों में तेरा आना जाना नहीं जाना तुम्हें नहीं जाना तेरे मेरे बीच में कैसा है बंधन अनजाना कैसा है बंधन अनजाना अनजाना ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಎಸ್ ಪಿ ಅವರಿಗೆ ಟ್ರ್ಯಾಕ್ ಎಷ್ಟು ಹಾಡಿದ್ದೀರ ವಿಷ್ಣು? ಒಂದು 500 ಹಾಡು ರಿಪೀಟ್ ಆಗಿದೆ. 500 ಸಾಂಗ್ ಅವ್ರಿಗೆ ಅಂತ ಟ್ರ್ಯಾಕ್ ಅಂತಾರೆ. ಮೊದಲು ನೀವು ಹಾಡಿರ್ತಾರೆ, ಆಮೇಲೆ ಬಂದು ಅವ್ರಿಗೆ ನಾಟ್ ಓನ್ಲಿ ಟ್ರ್ಯಾಕ್, ನನ್ನದಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ, ಆಮೇಲೆ ಎಸ್ ಪಿ ಬಿ ಹಾಡಿದ್ದಾರೆ. ಇನ್ನೊಂದು ನಾನು ನೀನು ಒಂದು ಸಾಂಗ್ ಹಾಡಿದ್ದೀನಿ. ಹೌದು, ಪ್ರೇಮ ಸಮಾಜಕ್ಕೆ ಸವಾಲಿರ್ಬೇಕು ಮೋಸ್ಟ್. ಅಲ್ಲ ಇದು ಐ ಡೋಂಟ್ ರಿಮೆಂಬರ್. ಯಾರು ಹೊಣೆ ಅಂತ. ಯಾರು ಹೊಣೆ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವರು ಸುಖದೇವ್ ಅಂತ ಒಬ್ಬರಿದ್ರು, ಕೆ ಪಿ ಸುಖದೇವ್ ಅಂತ. ಸಿರಿವಂತನಾದರೂ ಕನ್ನಡದಲ್ಲಿ ಹುಟ್ಟುವೆ, ಆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಪರಿಚಯ ಅವರಿಗೆ. ಅವ್ರಿಗೆ ಅವಾಗ ತಕ್ಷಣ ಯಾರೋ ಬರಲಿಲ್ಲ, ಇಲ್ಲ ಸಿ ಅಶ್ವತ್ಥನ ಕರೆಸಿದ್ರು. ಹೌದೌದು, ಅವ್ರಿಗೆ ಅದು ಹಾಡು ಆಗಲಿಲ್ಲ, ಕುಡುಕರು ಸಾಂಗ್ ಅದು, ಅವ್ರನ್ನ ಕರೆಸಿದ್ದಾರೆ. ಅವ್ರು ಭಾಳ ಇದ್ದಿದ್ರು ಮುಳಿ. ವಿಷ್ಣು ಅನಿಲ್ ನೀವು ಸ್ವಲ್ಪ ಹಾಡ್ಬಿಟ್ರು ಅಂತಂದು. ಸರ್ ಹೆಂಗೆ ಸರ್ ಹಾಡಿ ಪರವಾಗಿಲ್ಲ ಅಂತ ಇಬ್ಬರು ಹಾಡಿದ್ರು ಅದನ್ನು ಫಿಲ್ಮು. ಅಶ್ವತ್ತು ಮರ್ತೋಗಿದೆ, ತುಂಬ ಹಳೆ ಫಿಲ್ಮ್ ಅದು. ಯಾರು ಹೊಣೆ ಅಂತೇಳಿ ಯೂಟ್ಯೂಬ್ನಲ್ಲಿ ಸಿಗ್ಬೋದು. ನಿಮ್ಗೆ ನೆನಪ ಇದೆ ತಾನೆ? ಮತ್ತೊಂದು ಐ ವಾಂಟ್ ಟು ಶೇರ್ ಒನ್ ಮೋರ್ ಸೀಕ್ವೆನ್ಸ್. ಗುರುರಾಜ್ ಇಲ್ಲೇ ಇದ್ದಾರೆ. ನಿಮ್ಮಲ್ಲಿ ನಾನು ಹಾಡ್ತಾ ಇದ್ದಾಗ ಒಂದು ಗರ್ಲ್ ಫ್ರಮ್ ಇಂಡಿಯಾ ಅಂತ ಒಂದು ಮೂವಿ, ಯಾರು ಕೋಡೇಶ್ವರ್ ಯಾವುದೋ ಮೂವಿ ಮಾಡಿದ್ರು, ಅದಕ್ಕೆ ಒಂದು ಹೈ ರೇಂಜ್ ಹಾಡಿತ್ತು. ಯಾರು ಮನ್ನಾಡೆ ಯಾರು ಹಾಡ್ದಂತ ಹೇಳಿದ್ರು, ಭಾಳ ಹೈ ಇತ್ತು. ಆಗ ನಾನು ನಿಮ್ಮಲ್ಲಿ ಹಾಡ್ತಾ ಇದ್ದೆ. ಗುರುರಾಜ್ ಅವರು ಇದು ಕನ್ನಡದಲ್ಲಿ ಮಾಡಬೇಕು ಅಂದಾಗ ಯಾರು ಹಾಡ್ತಾನೆ, ಏನೋ ಹುಡುಗ ಹಾಡ್ತಾ, ಹುಡುಗ ಹೊಸದಾಗಿ ಬಂದಿದ್ದಾನೆ, ರೇಂಜೆಲ್ಲ ಚೆನ್ನಾಗಿ ಹಾಡ್ತಾನೆ ಅಂತೇಳಿ ಆ ಗರ್ಲ್ ಫ್ರಮ್ ಇಂಡಿಯಾ ಮೂವಿ ಹಾಡನ್ನು ನಿಮ್ಮಲ್ಲಿದ್ದಾಗ ಗುರುರಾಜ್ ಅಂಕಲ್ ಹಾಡ್ತಿದ್ದಾರೆ. ಆ ಪಿಕ್ಚರ್ ಕೂಡ ಬಂದಿದೆ. ಅದಲ್ಲದೆ ಬಂಧುಗಳೇ, ಚಂದನ ವಾಹಿನಿಯ ಅನೇಕ ತಿರುಳು, ಕರ್ನಲ್ ಕ್ರೇಜಿ ಕರ್ನಲ್, ಈ ಥರ ಅನೇಕ ಸಿನಿಮಾ, ಮನೆತನ ಮನೆ, ಇದೆಲ್ಲ ಸುಮಾರು 28 ಸೀರಿಯಲ್ ಹಾಡಿದ್ದೀನಿ, 75 ಕನ್ನಡ ಸಿನಿಮಾ ಹಾಡಿದ್ದೀನಿ, 500 ಹಾಡು ಟ್ರ್ಯಾಕ್ ಹಾಡಿದ್ದೀನಿ, 5000 ಹಾಡು ನಂದು ಹಾಡಿದ್ದೀನಿ, ಪ್ರೈವೇಟ್ ಆಲ್ಬಮ್ಸ್, ಭಕ್ತಿಗೀತೆ. ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ಒಂದು ಲೈನು ಎಲ್ಲರ ಜೊತೆ, ನಮ್ಮ ಹಳೆ ಕಲಾವಿದರ ಜೊತೆ ಸೇರಿಸಿದೆ. ಇವ್ರು ಹಾಡುವಾಗ ನನಗೆ ಹಿಮಾಲಯ ಕಂಡಂಗೆ ಕಂಡುಬಿಟ್ರು, ಅದಕ್ಕೆ ಬರಲೇ ಇಲ್ಲ, ಅಲ್ಲೇ ಕುತ್ಕೊಂಡು ಅಷ್ಟು ಎತ್ತರವಾಗಿ ಅಷ್ಟು ಅದ್ಭುತವಾಗಿ ಆಡುವಾಗ ಮಧ್ಯದಲ್ಲಿ ಯಾವುದೋ ಕೊಸರು ಬಂದ್ಬಿಟ್ರೆ ಎಷ್ಟಾಗುತ್ತೆ, ಬರಲೇ ಇಲ್ಲ. ನಿಜವಾಗಿ ತುಂಬ ಚೆನ್ನಾಗಿದೆ. ಈಗ ನಮ್ಮ ಸಹೋದರ ಚಿಕ್ಕವರೇ ಖಂಡಿತ ನಿಮ್ಮ ಎಫರ್ಟು, ನಿಮ್ಮ ಶ್ರಮ, ಆ ದೇವ್ರ ದಯ, ಅದರಿಂದ ಪ್ರತಿಭಾವಂತರಾಗಿದ್ದಾರೆ. ಈಗ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರು ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ರಾಜಣ್ಣ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಗರಾಜ್ ಮತ್ತು ಶ್ರೀಮತಿ ನಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊರಗಡೆ ಊಟವನ್ನು ಕೂಡ ರೆಡಿ ಆಗಿದೆ. ತಾವು ಹಾಡು ಕೇಳೋರು ಸ್ವಲ್ಪ ಟೈಮ್ ದೂರ ಇದ್ದವ್ರು ಮಾತ್ರ ಊಟ ಮುಗಿಸ್ಕೊಂಬಂದು ಮತ್ತೆ ಕೂತ್ಕೊಳ್ಳಿ. ಈಗ ನಮ್ಮ ಗುರು ಅವರು ಹಾಡಿದ್ದಾರೆ. मोहब्बत है उनका है काम, और महबूब का जो बस लेते हुए नाम, मर जाए मिट जाए हो जाए बदनाम, रहने दो छोड़ो भी जाने दो यार, हम ना करेंगे प्यार।
जाने दो यार हम ना करेंगे प्यार। सागर नया सागर कोई ले ले मेरे खुदा दिल से कोई किसी के न खेले। टूटे अगर सागर नया सागर कोई ले ले मेरे खुदा दिल से कोई किसी के न खेले। दिल टूट जाए तो क्या हो अंजाम ये जो मोहब्बत है उनका है काम। हर महबूब का जो बस लेते हुए ना मर जाए मिट जाए हो जाए बदनाम। रहने तो छोड़ो भी जाने दो यार हम ना करेंगे प्यार। रहने तो छोड़ो भी जाने दो यार हम ना करेंगे प्यार। किसी से ना उलझ जाए मैं डरता हूँ यारो हसीनों की गली से मैं गुजरता हूँ। आंखें किसी से ना उलझ जाए मैं डरता हूँ यारो हसीनों की गली से मैं गुजरता हूँ। बस दूर ही से करके सलाम ये जो मोहब्बत है उनका है काम। हर महबूब का जो बस लेते हुए ना मर जाए मिट जाए हो जाए बदनाम। रहने तो छोड़ो भी जाने दो यार हम ना करेंगे प्यार। रहने तो छोड़ो भी जाने दो यार हम ना करेंगे प्यार। इन फ्रंट ऑफ हिमालय। ಹಲೋ ಈಗ ಶ್ರೀನಿವಾಸ್ ಮತ್ತು ಅಶ್ವಿನಿ ಅವರೊಂದು ಗೀತೆಯನ್ನು ಹಾಡ್ತಾರೆ, ಆಮೇಲೆ ಊಟಕ್ಕೆ ಹೋಗೋರು ಹೋಗ್ತಾರೆ, ಆಮೇಲೆ ಕಂಟಿನ್ಯೂ ನಮ್ಮ ವಾದ್ಯಗೋಷ್ಠಿಗಳನ್ನ ಹಾಡ್ತಾ ಇದ್ದಾರೆ. ಹಾಡಾಯ್ತಮ್ಮ ಹಾಡಬೇಕು ಬೇಗ. ಎಲ್ಲಿದ್ದಾರೆ? ಮಹಾಂತೇಶ್ ಅವರು ಬಂದಿಲ್ಲ, ಅವ್ರು ಇನ್ನೂ ಒಂದು ಹಾಡಿಲ್ಲ. ಸ್ವಲ್ಪ ಹಿಂದೆ ಕೂತ್ಕೊಳ್ಳೋದ್ರಿಂದ ಕಾಣಿಸೋದಿಲ್ಲ ನಮಗೆ. ಮದ್ದಾರಿ ನಾನಾಗಿ ಮದವೇರಿ ಬಂದೆ ಮದನಾರಿ ಇನ್ನಲ್ಲಿ ಮದವನ್ನು ಕಂಡೆ ಉಚ್ಚೆದ್ದು ಇಳಿಟ್ಟು ಹೊತ್ತಾರೆ ತನಕ ಜಲದಲ್ಲಿ ಜಗ್ಗಾಡಿ ಮಾಡೋಣ ಜಳಕ ನೋಡೋಣ ಕಚ್ಚಳಕ
ರತ್ನ ಮಂಜರಿ ಕೂಡಿ ಆಡೋ ಹೀಗೆ ಚಂದ ಚಂದನ ಬಾಹು ಬಂದ್ರ ನಾನೇಳು ಚುಂಬನ ಮಂಚಕದೋಗಿದೆ ರಸಿಕ ವಜ್ರಧಾರಿಯ ಮುತ್ತು ಮಳೆಯನು ಎರಕ ಹೊಯ್ಯುವೆ ಬಾಬರೆ ಬಾಬರೆ ಬಾ ಮದ್ದಾರಿ ನಾನಾಗಿ ಮದವೇರಿ ಬಂದೆ ಮದನಾರಿ ನಿನ್ನಲ್ಲಿ ಮದವನ್ನು ಕಂಡೆ ಹುಚ್ಚೆತ್ತು ಗೀಳಿಟ್ಟು ಹೊತ್ತಾರೆ ತನಕ ಜಲದಲ್ಲಿ ಜಗ್ಗಾಡಿ ಮಾಡೋಣ ಬಿಸಿಲಾಗದೆ ಒಳಗೆ ಮೊಳೆಯೋ ಬೆಳ್ಳಿ ಬಳಗವೇ ಬನ್ನಿರಿ ದಿನವೂ ಪಯಣ ಹೊರಡೋ ಕ್ಷಣ ನಮಗೂ ಅಮೃತ ತನ್ನಿರಿ ನದಿಯ
ಬಸಿರಿಗೆ ಪ್ರೇಮ ಸಿಂಚನ ಮಿಂಚು ಮಿಂಚಿನ ಪದದ ಕಂಪನ ನೀಡುವಂತೆ ನೀಡಿ ಸುಖದ ಮಾಲೆ ನೀಡುವಂತೆ ನೀಡಿ ಸುಖದ ಮಾಲೆ ಮೇಘಮಾಲೆ ಇವನೋ ತರುಣ ಇವಳೋ ತರುಣಿ ಪ್ರಣಯ ತರುಣವ ಹೊಸಲಲಿ ಎರಡು ಒಡಲು ನೋಡೋ ಬದಲು ಹೂಡೋ ಕಾಮನ ಬಲೆಯಲಿ ಬಳಸಿಕೊಂಡರೆ ತೋಳಮಾಲೆ ಹಂಚಿಕೊಂಡರೆ ಮುತ್ತು ಮಾಲೆ ಸ್ಪರ್ಶ ಸುಖಕ್ಕೆ ಸಿಗದ ಮೇಘಮಾಲೆ ಸ್ಪರ್ಶ ಸುಖಕ್ಕೆ ಸಿಗದ ಮೇಘಮಾಲೆ 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 ಪ್ರೀತಿಗಾಗಿ ದಾರಿ ತೋರು ದೀಪಮಾಲೆ 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 ಥ್ಯಾಂಕ್ ಯು ನಮ್ಮ ಮಿತ್ರರು ರಾಜಣ್ಣ ಮೇಲೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಗುರು ಅವರು ಆರ್ಕೆಸ್ಟ್ರಾ ಕಾಲದಲ್ಲಿ ಎಷ್ಟು ಫೇಮಸ್ ಇದ್ದರು, ಈಗ ಕರಾಕೆ ನಡೀತಾರೆ ತುಂಬ ಎಲ್ಲ ಕರಾಕೆ ಕ್ಲಬ್ಗಳು ಸುಮಾರು ಒಂದು 100-200 ಕ್ಲಬ್ಗಳಿರ್ಬೋದು ಇಲ್ಲಿ ಬೆಂಗಳೂರಿನಲ್ಲಿ ಆಗಲೇ. ಎಲ್ಲರಿಗೂ ಪರಿಚಯ ಅಂತ ವ್ಯಕ್ತಿ ರಾಜಣ್ಣವರು. ನಮ್ಮ ಶಾಂತ ಇಲ್ವಾ, ಶಾಂತಕುಮಾರಿ ಇಲ್ವಾ, ಅವರು ಹೋಗಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ಹಾರ್ದಿಕ ಶುಭಾಶಯಗಳು ಜನ್ಮದಿನದಂದು. ಈವರೆಗೂ ಅವ್ರದ್ದೆಲ್ಲ ಕಾರ್ಯಕ್ರಮ ನೋಡಿದ್ದೀರಿ. ಅವರೆಲ್ಲ ನಿಜವಾಗಿ ಅವರಿಬ್ಬರೇ ನಮ್ಮ ಮನೆಯಲ್ಲಿ ಹಾಡ್ತಾ ಇದ್ದಿದ್ದು. ನಾವುಗಳು ಯಾರೂ ಇಲ್ಲ, ಸುಮ್ಮನೆ ಅಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಈ ಹಾಡು ತಪ್ಪಾದರೆ ನಾನು ಹಾಡಬೇಕಂತ ಬಂದಿದ್ದಲ್ಲ, ಸುಮ್ಮನೆ ನನ್ನ ಅಣ್ಣನ ಕೋರಿಕೆ ಮೇಲೆ ಹಾಡ್ತಾ ಇದ್ದೀನಿ.
ಯಾರಿವನು ಯಾರಿವನು ಸೂಜಿ ಮಲ್ಲಿ ಕಣ್ಣವನು ರಾಮನಳ್ಳಿ ತೋಟದಲ್ಲಿ ಅಮ್ಮನೆಂದು ಅರಳಿದನು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲು ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲು ಕೇಳು ಅಂದದ ಸಾಲು ಯಾರಿವನು ಯಾರಿವನು ಸೂಜಿ ಮಲ್ಲಿ ಕಣ್ಣವನು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದನು ಇಲ್ಲಿ ಬರುವ ಪ್ರತಿ ಸಾಲಗಳು ಅವರಿಗೆ ಹೋಲಿಕೆ ಆಗುತ್ತೆ ಅಷ್ಟು ಸ್ಫುರದ್ರೂಪಿ ಅವರು ನಾವು ಆ ಕಾಲಕ್ಕೆ ಅವರು ನನ್ನ ಹಿರಿಯಣ್ಣನ ನೋಡ್ಕೊಂಡೇ ಬೆಳೀತಾ ಇದ್ದೀವಿ ಶ್ರೀಗಂಧ ಈ ಗೊಂಬೆ ಇವಳಿಗೆ ಗಂಧವೋ ಬಂಗಾರ ಈ ಹೆಣ್ಣು ಇವಳಿಗೆ ಒಡವೆಯೋ ತಾರೆಗೆ ಈ ತಾರೆಗೆ ಈ ತಾರೆಗೆ ಮಿನುಗು ದೀಪವು ಈ ಬೆಳಕಿಗೆ ಬಿರುಸು ಬಾಣವು ಕೆನ್ನೆ ಮೇಲೆ ಸೇರಿದೆ ಅಲ್ಲಿ ಗಿಳಿಯ ಮೂಗಿದೆ ತೊಂಡೆ ಹಣ್ಣ ತುಟಿಯಲ್ಲಿ ತಾಳೆಂಬೆ ಕಾಳು ಬಾಯಲಿ ಏನಿದು ಏನು ಮೋಜಿದು ಏನು ಮೋಜಿದು ಯಾರಿವನು ಯಾರಿವನು ಸೂಜಿ ಮಲ್ಲಿ ಕಣ್ಣವನು ರಾಮನಳ್ಳಿ ತೋಟದಲ್ಲಿ ಅಮ್ಮನೆಂದು ಅರಳಿದನು ಮಗುಲಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯಗಾತಿ ನಗುವ ಕಲಿಯಲು ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದೆ